ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನೋಡ್ತಿದ್ದೀರಲ್ವ, ಇವತ್ತಿನ ವಿಡಿಯೋ ನಾವು ದೀಪಾಲಂಕಾರ ಹೇಗೆ ಮಾಡೋದಂತ ನೋಡೋಣ. ಸಿಂಪಲಾಗಿ ಬ್ಯಾಕ್ಗ್ರೌಂಡ್ ಡಿಸೈನನ್ನು ಸಹ ತೋರಿಸಿದ್ದೀನಿ. ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಬನ್ನಿ ಈಗ ಫಸ್ಟ್ ದೀಪಕ್ಕೆ ಅಲಂಕಾರ ಹೇಗೆ ಮಾಡ್ಕೊಳ್ಳೋದಂತ ನೋಡೋಣ. ಒಂದೇ ಬ್ಲೌಸ್ ಪೀಸಲ್ಲಿ ನೋಡ್ತಿದ್ದೀರಲ್ವ ಎಷ್ಟು ಚೆನ್ನಾಗಿ ಬಂದಿದೆ. ಒಂದು ಕಾಟನ್ ಬ್ಲೌಸ್ ಪೀಸಲ್ಲಿ ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಕಾಣ್ತಿದೆ. ಇದು ದೀಪ ಅಲಂಕಾರ ಮಾಡಿಬಿಟ್ಟು ಈ ಥರ ಇಟ್ಟರೆ ತುಂಬ ಚೆನ್ನಾಗಿ ಕಾಣುತ್ತೆ. ಈಗ ನೋಡ್ತಿದ್ದೀರಲ್ವ. ಮತ್ತು ಇದು ಕೆಳಗಡೆ ಒಂದು ಮಣೆ ಹಾಕಿ ಪೀಠ ಹಾಕಿಟ್ಟಿದ್ದೀನಿ ಅಮ್ಮನವ್ರನ್ನ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಹಾಯ್ ಫ್ರೆಂಡ್ಸ್, ವರಮಹಾಲಕ್ಷ್ಮಿಗೆ ಈ ಥರ ದೀಪ ಅಲಂಕಾರ ಮಾಡಿ ಮತ್ತು ವರಮಹಾಲಕ್ಷ್ಮಿ ಪೂಜೆಗೆಲ್ಲ ಹೆಂಗೆ ರೆಡಿ ಮಾಡ್ಕೊಳ್ಳೋದೆಲ್ಲ ತೋರಿಸ್ತೀನಿ. ಪೂಜೆ ಎಲ್ಲ ಹೊಸತಿನೇ ತೋರಿಸಿದ್ದೀನಿ, ಹೆಂಗೆ ಅಲಂಕಾರ ಮಾಡ್ಕೊಳ್ಳೋದು ಎಲ್ಲ ಅಂತಂದು. ಈ ಸತಿ ಇನ್ನೊಂದು ಥರ ದೀಪ ಅಲಂಕಾರ ಮಾಡೋದು ತೋರಿಸ್ತಾ ಇದ್ದೀನಿ. ಮೊದಲಿಗೆ ಈ ಥರ ಸ್ಟಿಕ್ ತೊಗೊಂಡು ಇದನ್ನು ಗಂಟು ಮಾಡ್ಕೊಳ್ಳೋಣ, ಗಂಟು ಹಾಕ್ಕೊಂಡ್ಬಿಡೋಣ ಈ ಥರ. ಸೊ ಫ್ರೆಂಡ್ಸ್, ಈಗ ನೋಡ್ತಿದ್ದೀರಲ್ಲ, ಈ ಥರ ದೀಪಕ್ಕೆ ಒಂದು ಸ್ಟಿಕ್ ಇಟ್ಟು ಅದಕ್ಕೆ ಗಂಟು ಹಾಕ್ಕೊಂಡಿದ್ದಾರೆ ಅಮ್ಮ. ಈಗ ಇನ್ನೊಂದಕ್ಕೂ ಅದೇ ಥರ ಮಾಡೋಣ. ಈ ಥರ ದೀಪಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ಇದೊಂದು ಸೆಕೆಂಡ್ ಪಕ್ಕಕ್ಕೆ ಇಟ್ಟು ಮತ್ತು ಬ್ಯಾಕ್ಗ್ರೌಂಡು ಈ ಥರ ಗೋಡೆ ಥರ ಈ ಥರ ಗಲೀಜಾಗಿದ್ದಾಗ ನಾವು ದೇವ್ರ ಮನೇಲಿ ಇಡೋಕ್ಕಾಗೋದಿಲ್ಲಲ್ಲ, ಹಾಗಾಗಿ ಆ ಗೋಡೆಗೇನೆ ನಾವು ಈಗ ನೋಡಿ ಕರ್ಟನ್ ಮೇಲೆ ಪೈಪ್ ಇರುತ್ತಲ್ಲ, ಆ ಥರ ಪೈಪು ಸ್ಟಿಕ್ಕೋ ಸ್ಟ್ಯಾಂಡು ಏನಿದ್ರು ಸರಿನೇ. ಈಗ ಇದಕ್ಕೆ ಈ ಥರ ಏನೂ ಇಲ್ಲ ಅಂದಾಗ ಈ ಥರ ಮನೇಲಿ ಕ್ಯಾರಮ್ ಬೋರ್ಡ್ ಆಲ್ಮೋಸ್ಟ್ ಎಲ್ಲರ ಮನೆಗಳಲ್ಲೇ ಇರುತ್ತೆ. ಇಲ್ಲಾಂದರೆ ಈ ಥರ ಅಲ್ಲಿಗೇನೋ ಏನೋ ಒಂದು ತೊಗೊಂಡ್ಬಿಟ್ಟು ನಾವು ಇದಕ್ಕೇನೆ ಇವಾಗ ಹೆಂಗೆ ಬ್ಯಾಕ್ಗ್ರೌಂಡ್ ರೆಡಿ ಮಾಡ್ಕೊಳ್ಳೋದಂತ ತೋರಿಸ್ತೀನಿ. ಸೊ ಫ್ರೆಂಡ್ಸ್, ನೋಡ್ತಿದ್ದೀರಲ್ಲ, ಇದೇ ಥರ ಕ್ಯಾರಮ್ ಬೋರ್ಡಿಗೆ ಅಮ್ಮ ಈ ಥರ ವೈಟ್ ಕಲರ್ ಪಂಚೆನೋ ಶಲ್ಯನೋ ಏನೋ ಬರುತ್ತಲ್ಲ, ಈ ಥರ ಹೊಸದು ಪಂಚೆನೋ ಸೀರೆನೋ ಏನೋ ಒಂದು ಈ ಥರ ಬ್ಯಾಕ್ಗ್ರೌಂಡ್ಗೆ ಹಾಕ್ಕೊಳ್ಳೋಣ. ಇದು ಕ್ಲೋಸ್ ಆಗೋ ಥರ ಕ್ಲೀನಾಗಿ ಕಾಣುತ್ತೆ. ಮತ್ತು ಬ್ಯಾಕ್ಗ್ರೌಂಡು ನಮ್ಗೆ ಯಾವ್ದು ಬೇಕೋ ಅದು ಕಲರನ್ನು ಸೆಲೆಕ್ಟ್ ಮಾಡ್ಕೋಬೋದು. ಆಲ್ಮೋಸ್ಟ್ ವೈಟ್ ಇದ್ದರೆ ತುಂಬ ಚೆನ್ನಾಗಿ ಕಾಣುತ್ತೆ. ಅಲ್ಲಿ ಸೈಡಿಗೆ ಗಮ್ ತೊಗೊಂಡು ಈ ಥರ ಎಲ್ಲ ಕಡೆ ನಾವೆಲ್ಲಿ ಬೇಕೋ ಅಲ್ಲಿ ಸ್ಟಿಕ್ ಮಾಡಿಕೊಂಡು ಬಿದ್ದೋಗ್ದಿರ ಈ ಥರ ಬಳ್ಳಿಯನ್ನು ಈ ಥರ ಸ್ಟಿಕ್ ಮಾಡ್ಕೊಂಡ್ಬಿಟ್ಟು ಈಗ ನೋಡ್ತಿದ್ದೀರಲ್ವ, ಈ ಥರ ಚೆನ್ನಾಗಿ ಕಾಣ್ತೀವಿ. ಈಗ ನೋಡಿ, ಇವಾಗ ನಾವು ಕ್ಯಾರಮ್ಗೆ ಬ್ಯಾಕ್ಗ್ರೌಂಡ್ಗೆ ಪಂಚೆ ಹಾಕ್ಬಿಟ್ಟು ಈ ಥರ ಬಳ್ಳಿ ಎಲ್ಲ ಸೆಟ್ ಮಾಡ್ಕೊಂಡಿದ್ದೀವಿ. ತುಂಬ ಚೆನ್ನಾಗಿ ಕಾಣ್ತಿದೆ. ಈಗ ಇದಕ್ಕೆ ನಾವು ದೇವ್ರನ್ನ ಇಡೋಣ. ಈಗ ಒಂದು ಈ ಥರ ಮಣೆ ಇಟ್ಟು ಇದನ್ನು ಕ್ಲೀನಾಗಿ ವಾಶ್ ಮಾಡಿ ತಗೊಂಡಿದ್ದೀನಿ. ಈಗ ಇದಕ್ಕೆ ಒಂದು ಇದು ವೈಟ್ ಹಾಕಿದ್ದೀನಲ್ಲ, ಹಾಗಾಗಿ ಇಲ್ತೀವನು ವೈಟೇ ಹಾಕ್ಬಿಟ್ಟು ಈ ಥರ ಅಮ್ಮನವ್ರಿಗೆ ಇಲ್ಲಿ ಕೂಡಿಸ್ಬೋದು. ಆಯ್ತದು. ಈ ಥರ ಕಾಟನ್ನು 2 ಬ್ಲೌಸ್ ಪೀಸ್ ತೊಗೊಂಡಿದ್ದೀನಿ. ಸೇಮ್ ಕಲರ್ ತೊಗೊಂಡಿದ್ದೀನಿ ನಾನು. ನೀವು ಬೇಕಾದ್ರೆ ಬೇರೆ ಬೇರೆ ಥರ ತೊಗೋಬೋದು. ಸ್ವಲ್ಪ ಲೈಟು, ಒಂದು ಡಾರ್ಕು, ಒಂದು ಲೈಟಾಗಿರೋದು ತೊಗೊಂಡಿದ್ದೀನಿ. ಇವಾಗ ಈ ಥರ ಇದಕ್ಕೆ ನೆರಿಗೆ ಇಟ್ಕೊಳ್ಳೋಣ. ಒಂದು 2 ಇಂಚಷ್ಟು ಇದ್ದರೆ ಸಾಕು. ಇದು ತುಂಬ ಬೇಗನೆ ಆಗುತ್ತೆ. ಮತ್ತು ನಾವು ಲಕ್ಷ್ಮೀನ ಜೋಡಿಸಿದಾಗ ಅದನ್ನು ಡೆಕೋರೇಷನ್ ಥರ ಆ ಕಡೆ ಈ ಕಡೆ ಇಡ್ಬೋದು. ಯಾಕಂದರೆ ಈ ಥರ ಮಾಡಿದಾಗ ಅದು ದೀಪ ಹಚ್ಚಿದ್ರೆ ಸರಿ ಹೋಗೋದಿಲ್ಲ. ಹಾಗಾಗಿ ಈ ಥರ ದೀಪ ಅಲಂಕಾರ ಮಾಡಿಕೊಂಡು ಅಮ್ಮನವ್ರನ್ನ ಕೂಡಿಸಿದಾಗ ಆ ಕಡೆ ಈ ಕಡೆ ಚೆನ್ನಾಗಿರುತ್ತೆ. ದೀಪ ಅಲಂಕಾರ ಮಾಡಿ ನಾವು ಜೋಡಿಸ್ಕೊಂಡ್ರೆ. ಈಗ ನೋಡ್ತಿದ್ದೀರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ. ಕಾಟನ್ದಲ್ವ ನೋಡಿ, ಎಷ್ಟು ಚೆನ್ನಾಗಿ ಸ್ಟಿಫಾಗಿ ಕೂತ್ಕೊಂಡ್ಬಿಡುತ್ತೆ. ಹೋದ್ಸತಿ ನಾನು ಬಾರ್ಡ್ರದ್ದು ತೊಗೊಂಡಿದ್ದೆ ಜರಿದು, ಅದು ನೆರಿಗೆನೇ ಸರಿಯಾಗಿ ಕೂತಿಲ್ಲ. ತುಂಬ ಒಂದು ಸ್ವಲ್ಪ ಕಷ್ಟ ಅನ್ನಿಸ್ತು. ಇದು ಒಂದು ಬ್ಲೌಸ್ ಪೀಸಲ್ಲೇ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಈಗ ಇದಕ್ಕೆ ಚಿಕ್ಕದಾಗಿ ಇಲ್ಲಿ ಪಿನ್ ಮಾಡ್ಕೊಂಬಿಡೋಣ. ಇಲ್ಲಿಗೆ ಪಿನ್ ಮಾಡ್ಕೊಳ್ಳೋಣ. ಈಗ ನೋಡಿ, ಇಲ್ಲಿ ಪಿನ್ ಮಾಡ್ತಿದ್ದೀನಿ. ಈ ಥರ ತುಂಬ ಚೆನ್ನಾಗಿ ಕಾಣುತ್ತೆ. ಈಗ ಪಿನ್ ಹಾಕಿದ್ವಲ್ಲ, ಅಲ್ಲಿಗೆ ನಾನು ಈ ಥರ ಗಂಟು ಹಾಕ್ಕೊಂಬಿಟ್ಟು ಈಗ ಇದನ್ನು ದೀಪಕ್ಕೆ ಗಂಟು ಹಾಕ್ಕೊಳ್ಳೋಣ. ಇಲ್ಲಿಗೆ ಈ ಥರ ದಾರ ಗಂಟು ಹಾಕ್ಕೊಳ್ಳೋಣ. ಈಗ ಆಲ್ರೆಡಿ ಒಂದು ಗಂಟು ಹಾಕ್ಕೊಂಡಿದ್ವಲ್ಲ, ಇದು ಇನ್ನೊಂದು ಸತಿ ಇನ್ನೊಂದು ಸ್ವಲ್ಪ ಸ್ಟಿಫ್ ಆಗಿರಲಿ ಅಂತ ಇನ್ನೊಂದು ಗಂಟು ಹಾಕ್ತಿದ್ದಾರೆ. ಈಗ ಇದು ಸೈಡ್ಗೆ ಹೋಗ್ದಿರ ನಾವು ಇಲ್ಲಿಗೆ ಪಿನ್ ಮಾಡ್ಕೊಳ್ಳೋಣ. ಇಲ್ಲಿಂದ ಕಡೆ ಈ ಥರ ಪಿನ್ ಮಾಡ್ಕೊಂಡ್ರೆ ಈ ಹ್ಯಾಂಡ್ಸ್ ಹತ್ರ ಸ್ಟಿಫ್ ಆಗುತ್ತೆ. ಅಲ್ಲಿಗೆ ಆ ಕಡೆ ಈ ಕಡೆ ಸರಿದಿರುತ್ತೆ. ಅದೇ ಥರ ಈ ಕಡೆನೂ ಪಿನ್ ಮಾಡ್ಕೊಳ್ಳೋಣ. ಸೊ ಫ್ರೆಂಡ್ಸ್, ಈಗ ನೋಡಿದ್ರಲ್ಲ, ಅಮ್ಮ ಆ ಕಡೆ ಈ ಕಡೆ ಪಿನ್ ಮಾಡಿ ಈ ಥರ ಮಾಡಿದ್ದಾರೆ. ಈ ಥರ ಬ್ಲೌಸ್ ಪೀಸ್ ಇನ್ನೊಂದು ಬ್ಲೌಸ್ ಪೀಸಿಂದ ಬ್ಲೌಸ್ ಪೀಸ್ ತೊಗೊಂಡು ಈ ಥರ ಮಾಡಿಕೊಂಡು
ಇಲ್ಲಿ ಇದ್ರ ಮೇಲೆ ಸೆಕ್ಯೂರ್ ಮಾಡಿಕೊಂಡ್ರೆ ಈ ಥರ ನೋಡಿ ತುಂಬ ಚೆನ್ನಾಗಿ ಕಾಣುತ್ತೆ. ಈಗ ಈ ದೀಪದ ಮೇಲೆ ಒಂದು ಮಕ್ವಾಡನ ಇಡೋಣ. ಇದು ಆ ಕಡೆ ಈ ಕಡೆ ಸರಿದಿರಾ, ಅಮ್ಮ ಇಲ್ಲೊಂದು ಪಿನ್ ಹಾಕ್ಕೊತಿದ್ದಾರೆ. ಈ ಥರ ವಿ ಶೇಪ್ ತಗೊಂಡು ಇಲ್ಲಿಗೊಂದು ಪಿನ್ ಹಾಕ್ಬಿಟ್ಟು ಆ ಕಡೆ ಸೆಕ್ಯೂರ್ ಮಾಡ್ಕೊಳ್ಳೋಣ. ಆ ಕಡೆ ಈ ಕಡೆ ಸರಿ ಅಲ್ಲ, ಸರಿದಿರಾ ಹಿಂಗೆ ಕ್ಲೀನಾಗಿ ಕಾಣುತ್ತೆ. ಇಟ್ಸ್ ಗುಡ್. ಸೊ ಫ್ರೆಂಡ್ಸ್, ಈಗ ನೋಡ್ತಿದ್ದೀರಲ್ಲ, ಮಕ್ವಾಡನ ನಾವು ಈ ಥರ ಇಟ್ಟು ಫಿಕ್ಸ್ ಮಾಡ್ಕೊಂಡಿದ್ದೀವಿ. ಹಿಂದಗಡೆ ಗಂಟು ಹಾಕ್ಕೊಂಡಿದ್ದೀವಿ. ಈಗ ಇದಕ್ಕೆ ನಾವು ಈಗ ಒಡವೆ ಎಲ್ಲ ಹಾಕ್ಕೋಬೋದು. ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಫ್ರೆಂಡ್ಸ್, ನೋಡ್ತಿದ್ದೀರಲ್ಲ, ಇದೇ ಥರ ಅಮ್ಮ ಇನ್ನೊಂದು ದೀಪಕ್ಕೂ ಈ ಥರ ರೆಡಿ ಮಾಡಿದ್ರಲ್ಲ, ಇದಕ್ಕೂ ಇದೇ ಥರನೇ ಅಮ್ಮ ಇದಕ್ಕೂ ರೆಡಿ ಮಾಡ್ತಿದ್ದಾರೆ. ಹಾಯ್ ಫ್ರೆಂಡ್ಸ್, ನೋಡ್ತಿದ್ದೀರಲ್ವ, ಈಗ ಸಿಂಪಲ್ಲಾಗಿ ಬ್ಯಾಕ್ಗ್ರೌಂಡನ್ನು ಹೇಗೆ ರೆಡಿ ಮಾಡ್ಕೊಳ್ಳೋದು ನೋಡೋಣ. ಇದು ಕ್ಯಾರಮ್ ಬೋರ್ಡಿಂದ ರೆಡಿ ಮಾಡಿರೋಂತಹ ಬ್ಯಾಕ್ಗ್ರೌಂಡು. ಲಕ್ಷ್ಮೀ ವರಮಹಾಲಕ್ಷ್ಮಿಗೆ ದೇವ್ರ ಮನೆಯಲ್ಲಿ ಜಾಗ ಇಲ್ಲದಿದ್ದಾಗ ಹೊರಗಡೆ ಇಡ್ತೀವಲ್ಲ, ಆ ಥರ ಇಟ್ಟಾಗ ಸ್ಕ್ರೀನು ಸ್ಟ್ಯಾಂಡು ಏನೂ ಅವಶ್ಯಕತೆ ಇಲ್ದಂಗೆ ನಾವು ಈ ಥರ ರೆಡಿ ಮಾಡ್ಕೋಬೋದು. ಈಗ ನೋಡಿ, ಅಮ್ಮನವ್ರನ್ನ ದೀಪಾಲಂಕಾರ ಮಾಡಿದ್ದೀನಿ. ಆವಾಗಲೇ ತೋರಿಸಿದ್ನಲ್ಲ ಹೇಗೆ ರೆಡಿ ಮಾಡೋದಂತ ನೋಡೋಣ ಬನ್ನಿ. ಈಗ ತುಂಬ ಚೆನ್ನಾಗಿ ಕಾಣ್ತಿದಲ್ವ. ನನ್ನ ಹತ್ರ ಈ ಥರ 2 ಮಕ್ವಾಡ ಇತ್ತು, ಹಾಗಾಗಿ ಈ ಥರ 2 ಸಿಂಪಲ್ಲಾಗಿ ರೆಡಿ ಮಾಡಿದ್ದೀನಿ ನೋಡಿ. ತುಂಬ ಚೆನ್ನಾಗಿ ಕಾಣ್ತಿದೆ. ಇದನ್ನ ಇದಕ್ಕೆ ಬೇಕಾದ್ರೆ ನೀವು ಇನ್ನೂ ಸ್ವಲ್ಪ ಒಡವೆಯನ್ನು ಸಹ ಹಾಕ್ಕೋಬೋದು. ಈಗ ಇನ್ನೊಂದು ದೀಪವನ್ನು ಸಹ ತೋರಿಸ್ತೀನಿ. ಈಗ ನೋಡಿ, ಇನ್ನೊಂದು ದೀಪದ ಅಲಂಕಾರ. ಇದು ತುಂಬ ಚೆನ್ನಾಗಿ ಕಾಣ್ತಿದೆ. 2 ಬ್ಲೌಸ್ ಪೀಸಲ್ಲಿ ಎಷ್ಟು ಚೆನ್ನಾಗಿ ಅಮ್ಮನವ್ರನ್ನ ರೆಡಿ ಮಾಡಿದ್ದೀನಿ. ಇದು ನಾವು ಪೂಜೆ ಮಾಡೋಂತಹ ವರಮಹಾಲಕ್ಷ್ಮಿ. ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ ಹೇಳೋದನ್ನು ಮರಿಬೇಡಿ. ಎಷ್ಟು ಚೆನ್ನಾಗಿ ಕಾಣ್ತಿದ್ದಲ್ವ ದೀಪಾಲಂಕಾರ. ನಾನು ಇಲ್ಲಿ ಸಿಂಪಲ್ಲಾಗಿ ಒಡವೆನ ಒಂದೊಂದೇ ಹಾಕಿದ್ದೀನಿ. ನೀವು ಬೇಕಿದ್ರೆ ಇನ್ನೊಂದೆರಡು ಒಡವೆನೂ ಸಹ ಹಾಕ್ಕೋಬೋದು. ಇಷ್ಟಕ್ಕೆ ನೋಡಿ ಎಷ್ಟು ಲಕ್ಷಣವಾಗಿ ಕಾಣ್ತಿದ್ದಲ್ಲ, ತುಂಬ ಚೆನ್ನಾಗಿ ಕಾಣ್ತಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಟು ರಜಿತಾ ಅಡುಗೆ ಮನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.